ಎಲ್ಲಾನು ಎಲ್ಲರ ಮುಂದೆ ಹೇಳ್ಬೇಕಾ? ಅಕ್ಕಪಕ್ಕದವರು ಅಂದರೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ನಾಳೆ ನಮ್ಮ ಗೀತಂಗೆ ಮದುವೆ ಗೊತ್ತಾದರೆ ನೀವು ಬಂದು ಮಾಡದೇ ಇರ್ತೀರಾ ಹೇಳಿ? ಮತ್ತೆ ಹೇಗೆ ಮಾತಾಡ್ತಾಳೆ ನೋಡೆ ಅವಳು. ಲೇ ಏನೇ ಗೀತಾ, ಸ್ವಲ್ಪನೂ ಗೊತ್ತಾಗಲ್ವ ನಿಂಗೆ? ಬಾ ಬಾರೆ ಬಾ. ಅಯ್ಯೋ ಗುಂಡಮ್ಮ, ನೀನು ಅವ್ರ ಮಾತಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ಬಾರೆ ಬಾ 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 ಬಾಯ್ಲಿ. ಶಾಸ್ತ್ರಿಗಳೇ ನಮಸ್ಕಾರ. ಒಂದ್ 2 ನಿಮಿಷ ಮಾತಾಡ್ಬೋದಾ? ಇವಳು ನನ್ನ ಆದ್ನಿ ಗೀತಾ ಅಂತ, ಚಿನ್ನದಂತ ಗುಣ, ಬಂಗಾರದಂತ ರೂಪ. ಏನೋ ನಮ್ಮ ಅತ್ತೆಗೆ ಮುದ್ದು ಜಾಸ್ತಿ ಅಲ್ವಾ ಮಗಳು ಅಂದ್ರೆ, ಅದಕ್ಕೆ ಒಂದು ತನ್ನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ಇದ್ದೇ ಇದೆಯಲ್ಲ ಕೆಲ್ಸ ಕಾರ್ಯ ಜವಾಬ್ದಾರಿ ಅಂತ, ಸಣ್ಣ ಆಗ್ಬಿಡ್ತಾಳೆ. ಇವಳಿಗೂ ಒಂದು ಗಂಡು ಹುಡ್ಕೊಡಿ. ಎಂಥವ್ರ ಕುತ್ತಿಗೆಗೋ ತಾಳಿ ಬಿಡೋ ತರ ಮಾಡಿದ್ದೀನಿ. ಇದ್ಯಾವ ದೊಡ್ಡ ವಿಷಯ? ಸ್ವಲ್ಪ ದುಡ್ಡು ಖರ್ಚಾಗುತ್ತಷ್ಟೆ. ಈಗಿನ ಕಾಲದ ಹುಡುಗರಿಗೆ ಸಿನಿಮಾದಲ್ಲಿ ಸೊಂಟ ಬಳಕಿಸ್ತಾರಲ್ಲ ಅಂತ ಹುಡುಗಿರೇ ಆಗಬೇಕು ಅಂತಾರೆ. ಈ ತರ ಇರೋ ಹುಡುಗಿಗೆ ಸ್ವಲ್ಪ ದೂರದಿಂದನೇ ಸಂಬಂಧ ತರಬೇಕು. ಹೆಚ್ಚು ಕಮ್ಮಿ ಒಂದು 15,000 ರೂಪಾಯಿ ಖರ್ಚಾಗುತ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟೊಂದ? ಅದ್ರ ಮೇಲೆ ಇನ್ನು ಮದುವೆಗೆ ಎಷ್ಟೊಂದು ದುಡ್ಡು ಹೊಂಚಬೇಕು. ನಮ್ಮಂತವರಿಂದ ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಅದಕ್ಕೆ ನೀವು ಸುಮ್ಮನಿರ್ತೀರಾ? ಏನು ಕಮ್ಮಿ ಆಗಿದೆ ನನಗೆ ಅಂತ ಅಷ್ಟು ದುಡ್ಡು ಸುರಿದು ಗಂಡು ಹುಡುಕ್ಬೇಕು? ಏನು ಕಮ್ಮಿ ಆಗಿಲ್ಲಮ್ಮ, ಎಲ್ಲಾನು ಜಾಸ್ತಿನೇ ಇದೆ. ಏನೇ ಕಿಸಿತ್ಯಾ? ನಿಮ್ಮಂಗೆ ನಾನೇನು ಒಣಕೊಂಡಿಲ್ಲ. 4 ಬಿಂದಿಗೆ ನೀರು ತಂದು ಹಾಕಿದ್ರೆ ಸೊಂಟ ಉಳ್ಕಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ. ನನ್ನ ರಟ್ಟೆ ಸೊಂಟ ಎಲ್ಲ ಗಟ್ಟಿಯಾಗಿದೆ. ನನ್ನನ್ನು ಮದುವೆ ಆಗೋನು ಪುಣ್ಯ ಮಾಡಿರ್ಬೇಕು. ಹೌದಮ್ಮ ಹೌದು, ಅಷ್ಟೊಂದು ಪುಣ್ಯ ಮಾಡಿದ್ರು ಎಲ್ಲಿ ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ? ಅದಕ್ಕೆ ಪುಣ್ಯದ ರೂಪದಲ್ಲಿ ದುಡ್ಡು ಕೇಳ್ತಾರಷ್ಟೇ. ನೀವು ಹಿರಿಯರು, ವಯಸ್ಸಾದವರು ಅಂತ ಮರ್ಯಾದೆ ಕೊಡಬೇಕು ಅನ್ಕೊಂಡಿದ್ದೆ. ನಿಮ್ಮ ಮಾತು ಕೇಳಿದ್ಮೇಲೆ ಮರ್ಯಾದೆ ಕೊಡಬೇಕು ಅನ್ನಿಸ್ತಿಲ್ಲ. ನೀವು ಬರೀ ಬೂಟಾಟಿಕೆ ಸ್ವಾಮಿ ಅನ್ನಿಸ್ತಿದೆ. ನನ್ನ ಜೊತೆಗೆ ಹೀಗೆ ಮಾತಾಡ್ತೀಯ? ನಾನು ನೋಡ್ತೀನಿ ಅದ್ಯಾವ ಕಟ್ಕೊತಾನೆ ಅಂತ. ನಿಮ್ ಮನೆಯವರೆಲ್ಲ ಬರ್ಬೇಕಂತೆ, ಸಂಜೆ ಗಾಡಿ ಬರುತ್ತೆ. ನಾವ್ಯಾರೋ ಬರಲ್ಲಮ್ಮ. ನಾವು ಬರ್ತೀವಿ, ನೀನು ಹೋಗು. ಸರಿ, ನಾನು ಹೋಗಿ ಬರ್ತೀನಿ. ಯಾಕೆ ಬರ್ತೀವಿ ಇಂದ ಮಂಗಳ? ಯಾಕೆ ಅಂದ್ರೆ ಅವ್ರು ಕರೆದ್ರು, ಅದಕ್ಕೆ. ಅವ್ರು ಕರೆದ್ಬಿಟ್ರೆ ಹೊರಟೋಗ್ಬಿಡೋದ? ನಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ನಾನು ಅವ್ರ ಮನೆಗೆ ಕಾಲು ಇಡಲ್ಲ. ನೀವು ಬಂದಿಲ್ಲ ಅಂದ್ರೆ ನನಗೇನು, ನಾನಂತೂ ಹೋಗೋದೆ. ನಿಮ್ಮ ಮಗಳಿಂದ ಈ ಊರಲ್ಲಿ 3 ಕಾಸಿನ ಬೆಲೆ ಇಲ್ಲ ನಮ್ಗೆ. ಕರ್ದವ್ರ ಮನೆಗೆ ಹೋಗಿ ಬಂದು ಮಾಡಿಲ್ಲ ಅಂದ್ರೆ ಇರೋ ಮರ್ಯಾದೆ ಹಾಳಾಗತ್ತೆ. ನಿಮ್ಗೇನು ಇವತ್ತಿದ್ ನಾಳೆ ಹೋಗೋ ಜೀವ. ನಿಮ್ ಮಗಳಿಗೆ ಯಾವನಾದ್ರೂ ಬಂದು ಕಟ್ಕೊಂಡು ಹೋಗ್ತಾನೆ, ಅವಳಿಗೆ ಅದೃಷ್ಟ ಇದ್ರೆ. ನಾವು ತಾನೇ ಕಾಲಕ್ಕೂ ಹೇಗೋದು. ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ಹೋಗೋದೆ. ನೋಡೋ ಸೀನು, ನಿನ್ನ ಹೆಂಡತಿ ಮಂಗಳನ್ನ ಮಹಾಬಲ ನರಸಿಂಹನ ಮನೆಗೆ ಹೋಗ್ತಾಳಂತೆ. ಹೋಗ್ಲಿ ಬಿಡು. ಅಲ್ಲಿಗೆ ಅವ್ರ ಅಮ್ಮ ಬಂದಿರ್ತಾರೆ. ಅವ್ರ ಜೊತೆ ಮಾತುಕತೆ ಆಡದೆ ಬಹಳ ದಿನ ಆಯ್ತು. ಮಾತಾಡ್ಲಿ ಬಿಡು. ಈಗ ಅವಳು ಅಲ್ಲಿಗೆ ಹೋಗ್ದಿಲ್ಲ ಅಂದ್ರೆ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ, ಅವಳು ನೆಮ್ಮದಿಯಾಗಿರಲ್ಲ. ಅದಕ್ಕಿಂತ ಹೋಗಿ ಬರೋದು ವಾಸಿ ಅಲ್ವಾ? ನೀನು ಯಾವಾಗಲೂ ನಿನ್ನ ಹೆಂಡತಿ ಕಡೆಗೆ. ಹೆಂಡತಿ ಕಡೆ ಅಂತ ಅಲ್ಲಮ್ಮ, ಮನೇಲಿ ನೆಮ್ಮದಿ ಇರಬೇಕು ಬೇಡವಾ ಹೇಳು?
ಒಂದೊಂದ್ಸರಿ ಅವಳಿಗೂ ಸೋಲ್ಬೇಕಾಗತ್ತೆ, ಒಂದೊಂದ್ಸರಿ ನಿನಗೂ ಸೋಲ್ಬೇಕಾಗತ್ತೆ. ಸಂಸಾರ ಅನ್ನೋದು ತಂತಿ ಮೇಲೆ ನಡೆದಾಗೆ ಹೇಗೋ ನಡೆಸ್ಕೊಂಡು ಹೋಗ್ತಿರ್ಬೇಕು. ಯಾರಾಟ ಯಾರು ಗೆದ್ದು ಏನಾಗಬೇಕಾಗಿದೆ ಇಂಥ ವಿಷಯ ಎಲ್ಲ ನನಗೆ ತರಬೇಡಮ್ಮ. ನಿಧಾನಕ್ಕೆ ಹೋಗಿ. ಅಜ್ಜಿ ಅಜ್ಜಿ ನಾವು ಹೋಗೋಣ ಅಜ್ಜಿ. ಫಂಕ್ಷನ್ನು ನಿಮ್ಮ ಅಪ್ಪನ ಕಾಲಕ್ಕೆ ನಮ್ಮವರ ಸಂಬಂಧ ಮುಗಿದೋಯ್ತು. ಅವಳು ಹೋಗ್ಲಿ, ನೀನು ಹೋಗೋದು ಬೇಡ. ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಮನೆ ಖುಷಿನ ನಮ್ಮ ಊರಿನ ಖುಷಿ ಅಂತ ತಿಳ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಈ ಊರಿಗೆ ಕೀರ್ತಿ ತಂದವರು ನಮ್ಮ ಮನೆ ಮಕ್ಕಳಾದ ದತ್ತ, ಲಕ್ಷ್ಮಣ. ಇವರಿಬ್ಬರು ಕಬಡ್ಡಿನಲ್ಲಿ ಬೆಳ್ಳಿ ಪದಕ, ಚಿನ್ನದ ಪದಕ ಎರಡನ್ನೂ ನಮ್ಮ ಊರಿನ ಪಾಲಿಗೆ ಬರೋ ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ಆ ಖುಷಿನಲ್ಲಿ ನಿಮ್ಮೆಲ್ಲರನ್ನೂ ನಾನು ಇವತ್ತಿಲ್ಲಿ ಕರೆದಿದ್ದೆ. ಅತ್ತೆ ಕಾಣಿಸ್ತಾ ಇಲ್ಲ. ನಮ್ಮ ಊರು ಕಬಡ್ಡಿಗೆ ಇವತ್ತಲ್ಲ, ನಿನ್ನೆ ಅಲ್ಲ, ಬಹಳ ವರ್ಷಗಳಿಂದ ಪ್ರಖ್ಯಾತಿಯಾಗಿದೆ. ಹೀಗೋಕೆನಾ? ಸೂಪರ್. ಅಕ್ಕ ಅಕ್ಕ ನಂಗೂ ಕಾಣಿಸ್ತಿಲ್ಲ. ನಮ್ಮ ಊರನ್ನ ಕಬಡ್ಡಿಲಿ ಹೆಸರುವಾಸಿ ಮಾಡಿದವರು ನಾಗಭೂಷಣ ಅವರು. ಅವರೀಗ ನಮ್ಮ ಮಧ್ಯೆ ಇಲ್ಲ. ಅತ್ತೆ ಅವ್ರು ಮಾತಾಡ್ತಾರೋ ನಮ್ಮ ತಾತನ ವಿಚಾರ ಅಲ್ವಾ? ಹ್ಞೂ, ನಾಗಭೂಷಣ ಅಂದರೆ ನಿಮ್ಮ ತಾತನೇ. ಆದರೆ ಮಾನಸಿಕವಾಗಿ ನಮಗೆ ಬೆನ್ನೆಲುಬಾಗಿ, ನಮಗೆ ಮಾರ್ಗದರ್ಶಕರಾಗಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ. ನೋಡು, ಅವ್ರು ಹೋಗಿಷ್ಟು ವರ್ಷ ಆದರೂ ಹೇಗೆ ನೆನ್ಸ್ಕೋತಾರೆ ನಮ್ಮ ಅಪ್ಪನ್ನ. ನಮ್ಮ ಹುಡುಗರು ನಮ್ಮ ಊರಿಗೆ ಪದಕ ತಂದುಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಮಾಡಿದ್ದಿಷ್ಟೇ. ನಮ್ಮ ಗುರುಗಳಾದ ನಾಗಭೂಷಣ ಅವರು ನನಗೆ ಏನು ಹೇಳ್ಕೊಟ್ಟಿದ್ರೋ ಅದನ್ನು ಅವರಿಗೆ ಹೇಳ್ಕೊಟ್ಟಿದ್ದು ಅಷ್ಟೇ. ಆದ್ದರಿಂದ ಇವತ್ತಿನ ಈ ಕೀರ್ತಿ, ಈ ಯಶಸ್ಸು ಎಲ್ಲವೂ ನಾಗಭೂಷಣರಿಗೆ ಸೇರಬೇಕಾದ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಕ್ಕಳು ಪದಕ ಗೆದ್ಕೊಂಡು ಬಂದಿದ್ದಾರೆ. ನನ್ನ ಅಣ್ಣನ ಮಗ ದತ್ತ ಬೆಳ್ಳಿ ಪದಕ 51,001 ರೂಪಾಯಿಯನ್ನು ಗೆದ್ಕೊಂಡು ಬಂದಿದ್ದಾರೆ. ನನ್ನ ಮಗ ಲಕ್ಷ್ಮಣ 1,01,001 ರೂಪಾಯಿಯನ್ನು ಮತ್ತು ಚಿನ್ನದ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳು ಗೆದ್ದಿರೋ ಹಣದ ಜೊತೆಗೆ ನಮ್ಮ ಕುಟುಂಬದ್ದು ಸ್ವಲ್ಪ ಹಣ ಸೇರಿಸಿ ಒಟ್ಟು 2 ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಚೇರ್ಮನ್ರಿಗೆ ಕೊಡೋದು ಅಂತ ನಮ್ಮ ಕುಟುಂಬ ತೀರ್ಮಾನ ಮಾಡಿದೆ.
ಕಿರ್ಚ್ಕೊಂಡೆ? ಅಮ್ಮ ಜಿಲ್ಲೋಯ್ತು, ಅದಕ್ಕೆ ಅತ್ತೆ ಹೆದರ್ಕೊಂಡ್ರು. ಜಿರಳೆ ಇವಳು ನೋಡಿ ಹೆದರ್ಕೋಬೇಕು, ಭಯಕ್ಕೆ ಸರಿಯಾಗಿದ್ದೀರಾ. ನಿನ್ನ ಹತ್ರ ಹೇಗೋ ಬಂತು ಅವ್ರ ಮೆಡ್ಲು? ಲಕ್ಕಿ ಮಾಮನ ಜೊತೆ ಸೆಲ್ಫಿ ತಗೋವಾಗ ಅವ್ರು ನಂಗೆ ಕುತ್ತಿಗೆಗೆ ಹಾಕ್ಬಿಟ್ರು. ಅವರು ಕೇಳಿಲ್ಲ, ನಾನು ಕೊಡಲಿಲ್ಲ. ಯಾಕೋ ಹಿಂಗೆ ಮಾಡಿದೆ? ಅವ್ರು ನಮ್ಮನ್ನು ಕಳ್ರು ಅನ್ಕೊಳಲ್ವಾ? ಏ ನಿಧಿ, ಸದಾ ನಿಮ್ಮ ಮತ್ತೆ ಜೊತೆ ಹಾಡ್ತಿರ್ಬೇಡ, ಓದ್ಕೋ ಹೋಗೋ. ಇದ್ಯಾವುದೇ ಮೂಟೆಗಳು? ನಮ್ಮಮ್ಮ ಕೊಟ್ಟು ಕಳ್ಸಿದ್ರು. ಈ ವರ್ಷ ಬೆಳೆ ಚೆನ್ನಾಗಾಗಿದೆ, ನಿಮ್ಗೂ ಇರ್ಲಿ ಅಂದ್ರು. ಪ್ರತಿ ವರ್ಷನೂ ಬೆಳೆ ಚೆನ್ನಾಗಾಗ್ತಿತ್ತು. ಯಾವ ವರ್ಷನೂ ಒಂದು ಹಿಡಿ ಕಾಳು ಕೊಡದೇ ಇದ್ದವರು ಈ ವರ್ಷ ಏನು ಮೂಟೆಗಟ್ಲೆ ಕಳಿಸ್ಬಿಟ್ಟಿದ್ದಾರೆ. ಪಾಪ ಅನ್ಸಿರುತ್ತೆ ಅವ್ರ ಮಗಳ ಸ್ಥಿತಿ ನೋಡಿ, ಅದಕ್ಕೆ ಕೊಟ್ಟು ಕಳ್ಸಿರ್ತಾರೆ. ಯಾಕದ್ಗೆ ಸುಳ್ಳು ಹೇಳ್ತೀರಾ? ನರಸಿಂಹಣ್ಣ ಅಲ್ವಾ ಕೊಟ್ಟು ಕಳಿಸಿದ್ದು? ಯಾರು ಕೊಟ್ರೆ ಏನತ್ತೆ, ನಮ್ಮನೆಗೆ ಅಂತ ಕೊಟ್ಟಿದ್ದಾರೆ, ಬಳಸ್ಕೊಂಡ್ರೆ ಆಯ್ತು ಬಿಡಿ. ಬೇಕಾಗಿಲ್ಲ, ನಮಗೂ ಅವ್ರಿಗೂ ಕೊಟ್ಟು ತಗೊಳ್ಳೋದು ಏನೂ ಇಲ್ಲ. ನಾವೇನು ಗತಿ ಕೆಟ್ಟು ಕೂತಿದೀವ ಅವ್ರು ಕಳ್ಸಿದ್ದನ್ನೆಲ್ಲ ತಿನ್ನಕ್ಕೆ? ಈ ಸ್ವಾಭಿಮಾನಕ್ಕೆ ಏನೂ ಕಡಿಮೆ ಇಲ್ಲ. ಈ ಮನೆಯಲ್ಲಿ ಸಿರಿ ಸುರಿತಾ ಇದ್ಯಾ? ಹಾಸ್ಕೊಂಡ್ರೆ ಹೊದ್ಕೊಳಕ್ಕಿಲ್ಲ, ಹೊದ್ಕೊಂಡ್ರೆ ಹಾಸ್ಕೊಳಕ್ಕಿಲ್ಲ. ಪ್ರೀತಿಯಿಂದ ಕಳ್ಸಿದ್ದಾರೆ, ಅದಕ್ಕೂ ಕೊಕ್ಕೆ ಹಾಕಕ್ ಬರ್ಬೇಡಿ ನೀವು. ಲೈ, ಬಾಯಿ ಮುಚ್ಕೊಂಡ್ರಕ್ಕಾಗಲ್ವೇನೆ? ಬಂದ್ಬಿಟ್ಲು ಅತ್ತಿಗೆ ಸುಳ್ಳು ಹೇಳ್ಬೇಡಿ ಅಂತ. ಅವಳನ್ನ ಅನ್ನೋದು ನಿಲ್ಸೆ ನೀನು. ಉಪ್ಪು ಹುಳಿನೋ, ನಾವಂತೂ ನೆಮ್ಮದಿಯಾಗಿದ್ದೀವಿ ತಾನೆ. ಅವ್ರ ಋಣ ನಮಗ್ ಬೇಕಾಗಿಲ್ಲ. ಯಾವಾಗ್ಲೋ 15 ವರ್ಷಗಳಿಗಿಂತ ಮುಂಚೆ ನಡೆದಿರೋದು, ಅದನ್ನೇ ಇಟ್ಕೊಂಡು ಸಾಧಿಸ್ತಾ ಇದ್ದಾರೆ. ನಿಮ್ಗೂ ಸಮಯ ಹತ್ರ ಬಂತು. ಏನೇ ಅತ್ಗೆ? ಸುಳ್ಳು ಹೇಳದ್ನಾ? ಅವ್ರಿಗೆ ವಯಸ್ಸಾಗಿಲ್ವಾ? ಹಾಗೆ ಒಳ್ಳೇದಲ್ಲ, ಬಿಟ್ಬಿಡಿ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಮೊದಲು ಆ ಮೂಟೆಗಳನ್ನ ವಾಪಸ್ ಕಳಿಸು. ಆಗಲ್ಲ, ಮಾವನ ಮೇಲೆ ಇರೋ ಅಭಿಮಾನಕ್ಕೆ ಅವ್ರು ಕಳ್ಸಿರೋದು, ವಾಪಸ್ ಕೊಡಕ್ಕಾಗಲ್ಲ. ನಾನು ಅದನ್ನೇ ಬೇಯಿಸೋದು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು, ಆದ್ರೆ ಅದ್ರಲ್ಲಿ ಒಂದು ಕಾಳು ನನ್ನ ಹೊಟ್ಟೆಗೆ ಸೇರಬಾರ್ದು. ಉಪವಾಸ ಇರ್ಬೇಕು ಅಂತ ನಿಮ್ ಹಣೆಲ್ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನೋಡು, ಇದು ಬಡ್ಕೋತಾ ಇದೆ, ಇಲ್ಲೇ ಬಿಟ್ಟು ಹೋಗ್ತಿದೀಯಲ್ಲ. ಯಾಕೆ ನಿಮಗ್ ನೋಡಕ್ಕಾಗಲ್ವಾ? ನಾನೇ ಬರ್ಬೇಕಾ? ನೋಡಕ್ಕಾಗಲ್ವೇನು? ಕೂತಿದ್ಯಾ? ಹಲೋ, ಹೌದಾ? ಅಯ್ಯೋ, ಸರಿ ಸರಿ ಸರಿ. ಹೇ, ಇದ್ಯಾಕೆ ಹಿಂಗೆ ಕುಣಿತಿದ್ಯಾ? ನಿಮ್ಮಮ್ಮ ಹೊಸ ಲಿಪ್ಸ್ಟಿಕ್ ಏನಾರು ತೊಗೊಂಡ್ರು ಅಂತ? ರೀ, ಏನ್ ಗೊತ್ತಾ, ನಮ್ಮಮ್ಮ ನಮ್ ಗುಂಡಮ್ಮಂಗೆ ಹುಡ್ಗನ್ ಹುಡುಕಿದಾರಂತೆ. ಆಡ್ಸ್ಕೋಬಹುದು ಅಂತ ಎಲ್ಲಿ ಬಚ್ಚಿಟ್ಟಿದ್ಯಾ? ಅಕ್ಕ, ಅದು ನನ್ನ ಮಗ ಗೆದ್ದು ಬಂದಿರೋ ಪದಕ. ನಾನು ಯಾಕಕ್ಕ ಅದನ್ನ ಬಚ್ಚಿಡ್ಲಿ? ಯಾರು ಕಂಡವ್ರೆ ನಿನ್ ಶೋಕಿನ? ಫಾರಿನ್ಗೋಗಿ ಸ್ಕರ್ಟ್ ಹಾಕೊಂಡು ಮೆರೆದು ಬಂದಿದ್ಯಾ? ಬಿಡೆ, ನೀನಿವತ್ತು ಇದನ್ನ ತಲುಪಿಸ್ದಂಗೆ. ಸುಮ್ಮನಿರೆ, ನಾನಿವತ್ತು ಹೇಗಾದ್ರೂ ಮಾಡಿ ಇದನ್ನು ತಲುಪಿಸ್ಲೇಬೇಕು. ನಿನಗೇನೆ ಬಂದಿತ್ತು? ಹೆದರ್ಕೊಂಡ್ಯಾ? ಹೊಸದಾಗಿ ಮೊಟ್ಟೆ ಅಂಗಡಿ ಇಟ್ಟಿದ್ಯಾ ಗೀತಾ? ಅಲ್ಲ, ಇದು ರಾಮಣ್ಣಂದು. ಸಂಪಿಗೆ ದಿಬ್ಬಕ್ಕೆ ನರಸಿಂಹಣ್ಣನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ನಿನ್ನಂತ ಎಡ್ವರ್ಟ್ಗೆ ಈ ಕೆಲಸ ಕೊಟ್ಟಿದ್ದಾರೆ. ಮೊಟ್ಟೆ ಒಂದಾದ್ರೂ ಸಂಪಿಗೆ ದಿಬ್ಬ ಸೇರ್ದಂಗೆ. ಏ, ಯಾಕೆ ಹಾಗಂತೀಯ? ಪಾಪ ಗೀತಾ. ಹೋಗ್ಬಾ ಗೀತಾ. ಇವತ್ತು ನನ್ನ ನೋಡೋಕೆ ಗಂಡು ಬರ್ತಿದೆ. ನಿನ್ನ ನೋಡಕ್ ಗಂಡು ಬರುತ್ತಾ? ಪಿಂಕಿ, ಒಂದು ಹೆಲ್ಪ್ ಮಾಡ್ತೀಯಾ? ಏನು? ನನಗೆ ಬಂದ್ಬಿಟ್ಟು ಮೇಕಪ್ ಮಾಡ್ತೀಯಾ? ಅಷ್ಟೇ ತಾನೇ, ಬರ್ತೀನಿ ಬಿಡು. ಗೀತಾ, ನೀನು ಎಷ್ಟು ಮುದ್ದಾಗಿದೀಯಾ ಗೊತ್ತಾ? ನಿಜವಾಗ್ಲೂ ಮುದ್ದಾಗಿದ್ದೀನಾ? ಹ್ಞೂ ಗೀತಾ, ನಿಜವಾಗ್ಲೂ. ಇನ್ನು ನಾನು ಮೇಕಪ್ ಮಾಡಿದ್ಮೇಲೆ ಬರೋ ಗಂಡು ಖಂಡಿತ ನೀನು ನೋಡಿ ಒಪ್ಕೊಂಡು ಹೋಗ್ತಾನೆ. ಥ್ಯಾಂಕ್ಸ್ ಕಣೆ ಪಿಂಕಿ, ನೀನೇ ನನ್ನ ನಿಜವಾದ ಫ್ರೆಂಡು. ಅಯ್ಯೋ, ಪರವಾಗಿಲ್ಲ ಬಿಡು.
ಗೀತಾ, ಹೇಗಿದ್ರು ನರಸಿಂಹಣ್ಣ ಮನೆಗೆ ಹೋಗ್ತಾ ಇದೆಯಾ? ಈ ಗಿಫ್ಟ್ನ ಅವ್ರ ಮನೆಗೆ ತಲುಪಿಸ್ಬಿಡ್ತೀಯಾ? ಹಾ, ಕೊಡ್ತೀನಿ. ಯಾರಿಗೆ? ಲಕ್ಕಿಗೆ. ಇದನ್ನ ಅವ್ರ ಕೈಗೆ ಕೊಡಬೇಕು, ಬೇರೆ ಯಾರಿಗೂ ಕಾಣಿಸ್ಬಾರ್ದು. ಸರಿ, ಕೊಡ್ತೀನಿ, ಕೊಡು. ಸರಿ ಗೀತಾ, ಬೇಗ ಹೊರಡು. ಹಾ, ಗಂಡು ಬರೋ ಅಷ್ಟರಲ್ಲಿ ನಾನು ನಿಮ್ಮ ಮನೇಲಿ ಇರ್ತೀನಿ. ಏನ್ ಗಿಫ್ಟ್ ಕೊಟ್ಟು ಕಳ್ಸಿದ್ಯಾ ಲಕ್ಕಿಗೆ? ನನ್ನ ಫೋಟೋ, ಆದ್ರೆ ಅದರಲ್ಲಿ ನನ್ನ ಮುಖನೇ ತೋರಿಸಿಲ್ಲ. ಮುಖನೇ ತೋರಿಸದೇ ಇರೋಂಥ ಫೋಟೋನ ಏನೇ ಹೆಂಗೆ? ಅದು ಸಸ್ಪೆನ್ಸ್. ಅಲ್ಲ ಕಣೆ, ಅದನ್ನ ಆ ಎಡ್ವರ್ಡ್ ಕೈಲಿ ಕೊಟ್ಟು ಕಳ್ಸಿದ್ಯಾ? ಅವಳು ಕೊಡ್ತಾಳೆ ಅನ್ನೋ ನಂಬಿಕೆ ನನ್ಗಂತೂ ಇಲ್ಲ. ಕೊಟ್ರೆ ಜಾಕ್ ಪಾಟು, ಇಲ್ಲ ಅಂದ್ರೆ ಕತೆ ಬೇಡ. ಯಾಕೆ ಹಂಗಂತೀಯ? ನಾನೇನಾದ್ರೂ ತಗೊಂಡು ಹೋಗಿ ಅದನ್ನ ಅವ್ರ ಅಮ್ಮನೋ ದೊಡ್ಡಮ್ಮನೋ ನೋಡಿದಿದ್ರೆ ನನ್ನನ್ನ ತಿಥಿ ಮಾಡ್ಬಿಟ್ಟಿರೋರು. ಈಗ ಗೀತಾ ತಗೊಂಡು ಹೋಗಿದ್ದಾಳೆ, ಸಿಕ್ಕಾಕೊಂಡ್ರೆ ಅವಳು ಸಿಕ್ಕಾಕೋತಾಳೆ, ನನ್ಗೇನು? ನಿನ್ ಬಲ್ ಜಾಣೆ ಕಡೆ. ಆ ಡುಮ್ಮಿ ಏನಾರು ಎಡ್ವರ್ಡ್ ಮಾಡದೇ ಇದ್ರೆ ಸಾಕು. Ta ta ta